Hello everyone, this is Ashwini Basappa Dodmani from BSc 5th semester CZ combination from Sri Siddheshwara Government First Grade College and PG Study Center, Nargun. Today we are going to know about Werner's theory of coordination compounds with reference to cobalt-amine complexes. First we have to know about Werner's theory and Werner. Werner, a well-known scientist, proposed his theory of coordination compounds in 1823, which describes the formation and structure of complex compounds and was later named Werner's theory of coordination compounds. ವರ್ನರ್ ಅನ್ನುವಂತಹ ಪ್ರಸಿದ್ಧವಾದಂತಹ ವಿಜ್ಞಾನಿ 1823 ಸಮನ್ವಯ ಸಂಯುಕ್ತಗಳ ಸಿದ್ಧಾಂತವನ್ನು ಪ್ರಸ್ತಾಪಿಸ್ತಾನೆ. ಮತ್ತೇನಂತಂದ್ರೆ ಇದು ಸಂಕೀರ್ಣ ಸಂಯುಕ್ತಗಳ ರಚನೆಯನ್ನು ವಿವರಿಸ್ತೈತಿ. ಈಗ ಇದನ್ನು ವರ್ನರ್ನ ಸಮನ್ವಯ ಸಂಯುಕ್ತಗಳ ಸಿದ್ಧಾಂತ ಅಂತಂದು ಕರೀತಾರೆ. ನೆಕ್ಸ್ಟ್ ಏನಂತಂದ್ರೆ ಈ ಊಹೆಗಾಗಿ ವರ್ನರ್ಗೆ ನೊಬೆಲ್ ಪ್ರಶಸ್ತಿ ಕೂಡ ಬಂದೈತಿ. ವರ್ನರ್ ಅವರನ್ನು ಸಮನ್ವಯ ರಸಾಯನಶಾಸ್ತ್ರದ ಪಿತಾಮಹ ಅಂತಂದು ಕರೀತಾರೆ. ಅಂದ್ರೆ he was known by the father of coordination chemistry ಅಂತಂದು ಕರೀತಾರೆ. ನೆಕ್ಸ್ಟ್ ವರ್ನರ್ ಸಿದ್ಧಾಂತದ ಪಾಸ್ಟುಲೇಟ್ಸ್ಗಳು ಏನೇನಿದಾವು ಅನ್ನೋದನ್ನು ನೋಡೋಣ. ವರ್ನರ್ಸ್ ಥಿಯರೀಸ್ ಇಂಪಾರ್ಟೆಂಟ್ ಪಾಸ್ಟುಲೇಟ್ಸ್. The central metal or metal atoms in coordination compounds have two forms of valency, which are primarily valency and secondary valency. The oxidation state corresponds to the primary valency, while the coordinate number corresponds to the secondary valency. Second one is each metal atom has a fixed number of secondary valencies like it has a fixed coordinate number. Third one is the metal atom has a fixed number of secondary valencies like it has a fixed coordination number. The metal atom satisfies both its primary and secondary valencies. Negative ions satisfy primary valencies, but neutral molecules or negative ions satisfy secondary valencies. The secondary valencies are always directed towards a particular place in space, resulting in determination of geometry of the coordinate compounds. As an example, a metal ion secondary valencies are grouped as tetrahedrally around the central metal ion if it has 6 of them. If the metal ion contains 4 secondary valencies, they are organized in a tetrahedral or square planar pattern around the center metal ion. The stereochemistry of the complex ion is thus determined by the secondary valency, while the primary valency is non-directional. ಇದರ ಅರ್ಥ ಏನಂತಂದ್ರೆ ಸಮನ್ವಯ ಸಂಯುಕ್ತಗಳಲ್ಲಿನ ಕೇಂದ್ರ ಲೋಹ ಅಥವಾ ಲೋಹದ ಪರಮಾಣುಗಳು ಏನು ಇರ್ತಾವೆ ನೋಡು, ಅವೆರಡೂ ಕೂಡ ವೆಲೆನ್ಸಿಗಳನ್ನು ಹೊಂದಿದವು. ಅವುಗಳೆಂತಂದ್ರೆ ಪ್ರಾಥಮಿಕ ವೆಲೆನ್ಸಿ ಮತ್ತು ದ್ವಿತೀಯಕ ವೆಲೆನ್ಸಿ ಅಂತಂದು ಹೇಳಿಲ್ಪಡ್ತಾರೆ. ಎರಡನೇ ಪಾಯಿಂಟು ಆಕ್ಸಿಡೀಕರಣ ಸ್ಥಿತಿದ ಪ್ರಾಥಮಿಕ ವೆಲೆನ್ಸಿ ಪ್ರತಿನಿಧಿಸ್ತೈತಿ, ಆದರೆ ನಿರ್ದೇಶಾಂಕ ಸಂಖ್ಯೆಯನ್ನು ದ್ವಿತೀಯ ವೆಲೆನ್ಸಿ ಪ್ರತಿನಿಧಿಸ್ತೈತಿ. ಪ್ರತಿ ಲೋಹದ ಪರಮಾಣುವು ಪೂರ್ವ ನಿರ್ಧರಿತ ಸಂಖ್ಯೆಯ ದ್ವಿತೀಯಕ ವೆಲೆನ್ಸಿಗಳನ್ನು ಹೊಂದಿದ್ದರೆ, ಉದಾಹರಣೆಗೆ ಸ್ಥಿರ ನಿರ್ದೇಶಾಂಕ ಸಂಖ್ಯೆ. ಲೋಹದ ಪರಮಾಣುವಿನ ಪ್ರಾಥಮಿಕ ಮತ್ತು ದ್ವಿತೀಯಕ ವೆಲೆನ್ಸಿಗಳನ್ನು ತೃಪ್ತಿಗೊಳ್ತವೆ. ಋಣಾತ್ಮಕ ಅಯಾನುಗಳು ಪ್ರಾಥಮಿಕ ವೆಲೆನ್ಸಿಗಳನ್ನು ಪೂರೈಸ್ತವೆ, ಆದ್ರೆ ತಟಸ್ಥ ಅಣುಗಳು ಅಥವಾ ಋಣಾತ್ಮಕ ಅಯಾನುಗಳು ದ್ವಿತೀಯ ವೆಲೆನ್ಸಿಗಳನ್ನು ಪೂರೈಸ್ತವೆ. ದ್ವಿತೀಯಕ ವೆಲೆನ್ಸಿಗಳು ಯಾವಾಗ ಬಾಹ್ಯಾಕಾಶದಲ್ಲಿ ಸ್ಥಿರ ಸ್ಥಾನದ ಕಡೆಗೆ ನಿರ್ದೇಶಿಸಲ್ಪಡಿಸ್ತವು, ಇದರ ಪರಿಣಾಮವಾಗಿ ನಿರ್ದೇಶಾಂಕ ಸಂಯುಕ್ತದ ನಿರ್ದಿಷ್ಟ ಜಾಮಿತಿ ಉಂಟಾಗ್ತೈತಿ. ಕೆಳಗಿನ ಉದಾಹರಣೆಯನ್ನು ಪರಿಗಣಿಸಿ. ಲೋಹದ ಅಯಾನುಗಳ ದ್ವಿತೀಯಕ ವೆಲೆನ್ಸಿಗಳು 6 ಹೊಂದಿದ್ದರೆ ಕೇಂದ್ರ ಲೋಹದ ಅಯಾನುಗಳು ಸುತ್ತಲೂ ಅಷ್ಟಮುಖಿಯಾಗಿ ವರ್ಗೀಕರಿಸಲಾಗ್ತದೆ. ಲೋಹದ ಅಯಾನು 4 ದ್ವಿತೀಯಕ ವೆಲೆನ್ಸಿಗಳನ್ನು ಹೊಂದಿದ್ದರೆ ಅವುಗಳನ್ನು ಟೆಟ್ರಾಹೆಡ್ರಲ್ ಅಥವಾ ಚೌಕಾಕಾರದ ಸಮತಲ ರಚನೆಯಲ್ಲಿ ಕೇಂದ್ರ ಲೋಹದ ಅಯಾನಿನ ಸುತ್ತಲೂ ಗುಂಪು ಮಾಡಲಾಗ್ತೈತಿ. ಸಂಕೀರ್ಣ ಅಯಾನಿನ ಸ್ಟೀರಿಯೋಕೆಮಿಸ್ಟ್ರಿಯ ದ್ವಿತೀಯ ವೆಲೆನ್ಸಿಯಿಂದ ನಿರ್ಧರಿಸಲ್ಪಡ್ತೈತಿ. ಮತ್ತೊಂದೆಡೆ ಪ್ರಾಥಮಿಕ ವೆಲೆನ್ಸಿಯ ದಿಕ್ಕಿಲ್ಲದಾಗಿರ್ತೈತಿ.
ಈಗ ನೆಕ್ಸ್ಟ್ ಏನು ನೋಡ್ತೇವಪ್ಪ ಅಂತಂದ್ರೆ ಎಕ್ಸಾಂಪಲ್ಸ್ ಆಫ್ ಬೇಸ್ಡ್ ಆನ್ ಎಕ್ಸ್ಪ್ಲೇನ್ ವರ್ನರ್ಸ್ ಥೇರಿ ಪಾಸ್ಟುಲೇಟ್ಸ್. ವರ್ನರ್ಸ್ ಥೇರಿ ಬೇಸ್ಡ್ ಆಗಿರುವಂತಹ ಎಕ್ಸಾಂಪಲ್ಸ್ಗಳನ್ನು ನೋಡ್ತೇವೆ. ಈಗ ದ ಫಾಲೋವಿಂಗ್ ಆರ್ ದ ಸ್ಟ್ರಕ್ಚರ್ ಆಫ್ ವೇರಿಯಸ್ ಕೋಬಾಲ್ಟ್ ಅಮೈನ್ಸ್ ಬೇಸ್ಡ್ ಆನ್ ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. Cobalt has a primary valency of 3 and a secondary valency of 6. Secondary valency are depicted by thick lines while primary valencies are represented by broken lines. Cobalt amine complex. The coordination number of CO in this compound is 6 and all 6 secondary valencies are met by a ammonia molecule. Cl ions satisfy the 3 primary valencies. These have a non-directional character. When silver nitrate is added, these chloride ions precipitate instantly. In this scenario, there are 4 ions, 3 chloride ions and 1 complex ion. While writing the compound's formula, the central ion and neutral molecules or ions satisfying secondary valencies are enclosed in square brackets. Therefore, the complex can be written as CO into bracket NH3 6 Cl3 and is depicted as following the figure. And another cobalt amine is having molecular formula that COCl3 5NH3. The coordination number of cobalt in this compound is also 6, but the number of ammonia NH3 molecules is reduced to 5 from 6 and 1 remaining slot is now occupied by chloride ions because it has both primary and secondary valency. This chloride ion exhibits dual behavior in the figure. The second array valency is represented by full line while the main valency is represented by dotted line. Here we can see the structure of cobalt amine COCl3 5NH3. This structure satisfies cobalts their 3 primary and 6 secondary valencies. As a result, the complex formed can be written as COClNH35Cl2 with 5 ammonia molecules and 1 chloride ion inside the square brackets and 2 chloride ions outside the bracket. We can see more examples of cobalt amine that are COCl3 4NH3 complex. In this compound, 2 chloride ion exhibit dual behavior satisfying both primary and secondary valencies. Next, we are going to know about formation of cobalt amine complexes. Cobalt amine complexes are formed by reacting cobalt salts with ammonium or amine groups. Examples CONH3 6 3+ and another one is CO in 3 means ethylene diamine. Properties of cobalt amines are: cobalt amine complexes exhibit characteristics like color, magnetic properties and stability due to the coordination of ligands. ಇದರ ಅರ್ಥ ಏನಂತಂದ್ರೆ ಈಗ ನಾವು ನೋಡಿರುವಂಥದ್ದು ವರ್ನರ್ ಸಿದ್ಧಾಂತದ ಆಧಾರದ ಮೇಲೆ ಹಲವಾರು ಕೋಬಾಲ್ಟ್ ಅಮೈನ್ಗಳು ರಚನೆ ಆಗ್ಯಾವ. ಮೊದಲನೇದ್ದು ಕೋಬಾಲ್ಟ್ 3 ಪ್ರಾಥಮಿಕ ವೆಲೆನ್ಸಿ ಮತ್ತು 6 ದ್ವಿತೀಯ ವೆಲೆನ್ಸಿಗಳನ್ನು ಹೊಂದೈತಿ. ನೆಕ್ಸ್ಟ್ ಪ್ರಾಥಮಿಕ ವೆಲೆನ್ಸಿಯನ್ನು ಮುರಿದ ರೇಖೆಗಳಿಂದ ಪ್ರತಿನಿಧಿಸಲಾಗ್ತೈತಿ, ಆದರೆ ದ್ವಿತೀಯಕ ವೆಲೆನ್ಸಿಗಳನ್ನು ದಪ್ಪ ರೇಖೆಗಳಿಂದ ಪ್ರತಿನಿಧಿಸಲಾಗ್ತೈತಿ. ಸೆಕೆಂಡ್ ಒನ್ COCl3 ಮತ್ತು COCl3 6NH3 ಸಂಕೀರ್ಣ ಅಂದ್ರೆ ಕಾಂಪ್ಲೆಕ್ಸ್. ಈ ಸಂಯುಕ್ತದಲ್ಲಿ ಏನಾಗ್ತೈತೆ ಅಂದ್ರೆ ಕೋಬಾಲ್ಟ್ ಸಮನ್ವಯ ಸಂಖ್ಯೆ 6 ಮತ್ತು ಅಮೋನಿಯಾ ಅಣುಗಳು ಎಲ್ಲ 6 ದ್ವಿತೀಯಕ ವೆಲೆನ್ಸಿಗಳನ್ನು ಪೂರೈಸ್ತೈತಿ. ಕ್ಲೋರೈಡ್ ಅಯಾನಿಗಳು 3 ಪ್ರಾಥಮಿಕ ವೆಲೆನ್ಸಿಗಳನ್ನು ಪೂರೈಸ್ತವು. ಅವುಗಳು ನಾನ್ ಡೈರೆಕ್ಷನಲ್ ಅನ್ನು ಹೊಂದಿದವು. ಸಿಲ್ವರ್ ನೈಟ್ರೇಟನ್ನು ಸೇರಿಸಿದಾಗ ಕ್ಲೋರೈಡ್ ಅಯಾನುಗಳು ತಕ್ಷಣ ಅವಕ್ಷೇಪಿಸುತ್ತವು.
ಈ ಸನ್ನಿವೇಶದಲ್ಲಿ ಒಟ್ಟು 4 ಅಯಾನುಗಳದವು. ಅವು 3 ಕ್ಲೋರೈಡ್ ಅಯಾನುಗಳು ಮತ್ತು 1 ಸಂಕೀರ್ಣ ಅಯಾನು ಸಂಯುಕ್ತದ ಸೂತ್ರವನ್ನು ಬರೆದಾಗ ಕೇಂದ್ರೀಯ ಅಯಾನು ಮತ್ತು ತಟಸ್ಥ ಅಣುಗಳು ಅಥವಾ ದ್ವಿತೀಯಕ ವೇಲೆನ್ಸಿಗಳನ್ನು ತೃಪ್ತಿಪಡಿಸುವ ಅಯಾನುಗಳು ಚದರ ಆವರಣದಲ್ಲಿ ಸುತ್ತುವರೆದಿರ್ತವೆ. ನೆಕ್ಸ್ಟ್ ಮತ್ತು ಅವುಗಳದ್ದು ಸ್ಟ್ರಕ್ಚರ್ಗಳನ್ನು ನಾವಿಲ್ಲಿ ನೋಡಿದ್ವಿ. ಆಮೇಲೆ ನಾವು ನೋಡಿದ್ದೇನಂತಂದ್ರೆ ಅನದರ್ ಎಕ್ಸಾಂಪಲ್ COCl3 4NH3 ಕಾಂಪ್ಲೆಕ್ಸ್. ಈ ಕಾಂಪೌಂಡ್ ಒಳಗೆ 2 ಕ್ಲೋರೈಡ್ ಅಯಾನು ಎಕ್ಸಿಬಿಟ್ ಆಗಿದ್ದಾವೆ ಮತ್ತು ಡ್ಯುಯಲ್ ಬಿಹೇವಿಯರನ್ನು ಎಕ್ಸಿಬಿಟ್ ಮಾಡೈತಿ ಮತ್ತು ಪ್ರೈಮರಿ ಮತ್ತು ಸೆಕೆಂಡರಿ ವೇಲೆನ್ಸ್ಗಳನ್ನು ಹೊಂದೈತಿ, ಸ್ಯಾಟಿಸ್ಫೈ ಮಾಡ್ತೈತಿ ಇದು. ನೆಕ್ಸ್ಟ್ ಕೊಬಾಲ್ಟಮೈನ್ ಫಾರ್ಮೇಷನ್ ಯಾವ ರೀತಿ ಆಗ್ತೈತೆ ಅಂದ್ರೆ ಕೊಬಾಲ್ಟಮೈನ್ ಕಾಂಪ್ಲೆಕ್ಸಸ್ ಆರ್ ಫಾರ್ಮ್ಡ್ ಬೈ ರಿಯಾಕ್ಟಿಂಗ್ ಕೊಬಾಲ್ಟ್ ಸಾಲ್ಟ್ಸ್ ವಿತ್ ಅಮೋನಿಯಾ ಆರ್ ಅಮೈನ್ ಗ್ರೂಪ್ಸ್. ಕೊಬಾಲ್ಟಮೈನ್ ಹೆಂಗೆ ಫಾರ್ಮ್ ಆಗ್ತಾವ ಅಂತಂದ್ರೆ ಕೊಬಾಲ್ಟ್ ಅಮೈನ್ ಕಾಂಪ್ಲೆಕ್ಸಸ್ಗಳು ರಿಯಾಕ್ಟ್ ಆಗ್ತಾವು ಸಾಲ್ಟ್ಸ್ ವಿತ್ ಅಮೋನಿಯಾ ಸಾಲ್ಟ್ ಅಥವಾ ಅಮೈನ್ ಗ್ರೂಪ್ಗಳೊಂದಿಗೆ ರಿಯಾಕ್ಟ್ ಆದಾಗ ಕೊಬಾಲ್ಟ್ ಅಮೈನ್ಗಳು ಫಾರ್ಮ್ ಆಗಲ್ಪಡ್ತಾವೆ. ನೆಕ್ಸ್ಟ್ ಇವುಗಳ ಪ್ರಾಪರ್ಟೀಸ್ ಏನಂತಂದ್ರೆ ಕೊಬಾಲ್ಟಮೈನ್ ಕಾಂಪ್ಲೆಕ್ಸಸ್ ಎಕ್ಸಿಬಿಟ್ ಲೈಕ್ ಅದ್ರ ಕಲರ್ಗಳಿಂದ ನಾವು ಕಂಡು ಹಿಡ್ಕೋಬೋದು ಕೊಬಾಲ್ಟಮೈನ್ಗಳು ಯಾವ ರೀತಿ ಆಗಿರ್ತಾವೆ ಅನ್ನೋದು. ಮತ್ತು ಅವುಗಳ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ನಮಗೆ ಹೆಲ್ಪ್ ಮಾಡ್ತಾವೆ. ಕೊಬಾಲ್ಟಮೈನಿಯಾ ಹೆಂಗಿರ್ತೈತಿ ಅನ್ನೋದು. ಅವುಗಳ ಸ್ಟೆಬಿಲಿಟಿ ಡ್ಯೂ ಟು ದ ಕೋಆರ್ಡಿನೇಷನ್ ಆಫ್ ಲಿಗ್ಯಾಂಡ್ಸ್ಗಳಿಂದ ನಾವು ಕೊಬಾಲ್ಟಮೈನ್ಗಳು ಹೆಂಗಿರ್ತಾವೆ ಅನ್ನೋದನ್ನು ನೋಡ್ಕೋಬೋದು. ಐ ಹೋಪ್ ದಿಸ್ ಹೆಲ್ಪ್ಸ್ ಟು ಯು ಅಂಡರ್ಸ್ಟ್ಯಾಂಡ್ ದ ವರ್ನರ್ಸ್ ಥಿಯರಿ ಆಫ್ coordination compounds reference to cobalt amine. Thank you for watching.